ಹಾಯ್ ಫ್ರೆಂಡ್ಸ್, ತುಂಬಾ ದಿನ ಆದ್ಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ವೆಡ್ನೆಸ್ಡೇ ನೈಟ್ ಮಗನಿಗೆ ಹಾಗೆ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೆ. ಇಷ್ಟು ತನಕ ಹೋಮ್ ವರ್ಕ್ ಮಾಡಿಸೋದೇ ಆಯ್ತು. ಪಾಪು ಕೂಡ ಆಟ ಆಡ್ಕೊಂಡಿದ್ದ. ನೈಟ್ ನಂಗೊಂದು ಸಾಂಬಾರ್ ಮಾಡ್ಬೇಕಾಗಿತ್ತು, ತರಕಾರಿ ಇರಲಿಲ್ಲ, ಅದಕ್ಕೆ ತಿಳಿ ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ತೊಗರಿ ಬೇಳೆ, ಉದ್ದಿನ ಬೇಳೆ, ಸ್ವಲ್ಪ ಧನಿಯಾ ಕಾಳು, ಜೀರಿಗೆ, ಮೆಂತೆ, ಸಾಸಿವೆ, ಒಂದೆರಡು ಬ್ಯಾಡಗಿ ಮೆಣಸು ಮತ್ತೆ ಗುಂಟೂರು ಮೆಣಸು, ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಕಾಯಿ ತುರಿನ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡು ಆದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೊಂಡು ಅದನ್ನ ರುಬ್ಕೊಂಡು ಇಟ್ಕೊಂಡ್ರೆ ಆಯ್ತು. ಒಂದು ಪಾತ್ರೆ ಒಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಹಾಕಿ, ಬೇಕಾದ್ರೆ ಒಂದೆರಡು ಒಣಗಿನ ಮೆಣಸು ಕೂಡ ಹಾಕ್ಬೋದು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗೋಗುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಅನ್ನ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್. ಸಾಂಬಾರ್ ರೆಡಿ ಹಾಕಿದಂಗೆ ಪಾಪಕ್ಕೆ ಸ್ವಲ್ಪ ಸರಿ ಹಿಟ್ಟು ಕೂಡ ರೆಡಿ ಮಾಡ್ಕೊಂಡೆ, ಹಾಗೆ ಒಂದೆರಡು ಆಮ್ಲೆಟ್ ಕೂಡ ರೆಡಿ ಮಾಡ್ಕೊಂಡೆ. ಇದಾಗಿತ್ತು ಇವತ್ತಿನ ದಿನ. ಥ್ಯಾಂಕ್